ಮನೆ ಕಟ್ತಾರೆ ನೋಡಿದ್ದೀನ, ಆ ಥರ ಸಿಮೆಂಟ್ ಎಲ್ಲ ಕಲ್ಸ್ಕೊಂಡು ಕಟ್ತಾರೆ. ಏನಾಗಬೇಕು ಅಂತಿದ್ದು ಹೇಳೋ? ಹಾಂ, ಆರ್ಮಿಗೆ ಹೋಗಿ ದೇಶನ ಕಾಯ್ತೀಯಾ? ಬನ್ನಿ, ನಮ್ಮ ಜನಗಳದ್ದು ನಂಬಿಕೆ, ಮೂಢನಂಬಿಕೆ ತೋರಿಸ್ತೀನಿ. ಸೂಪರ್ ಆಗಿರೋದೆ ಮಾತ್ರ. ಇದು ಯಾವ ಥರ ನಂಬಿಕೆನೇ ಗೊತ್ತಿಲ್ಲ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಕುಮಾರ್ ದಾಸರಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ದಿನ ಬೆಳಗ್ಗೆ ಎಲ್ಲಿ ಹೋಗಿದ್ದೀವಪ್ಪ ಅಂತಂದರೆ, ನಿಜಗಲ್ ಬೆಟ್ಟದ ಟ್ರೆಕ್ಕು ಮಾಡ್ತಾ ಇದ್ದೀವಿ. ನನ್ನ ಫ್ರೆಂಡ್ಸ್ ಆಗಲೇ ಕಾಯ್ತಾ ಇದ್ರಲ್ಲಿ ನಿಜಗಲ್ ಬೆಟ್ಟದ ಟ್ರೆಕ್ಗೆ ಇಟ್ಟಿದ್ದೀನಿ. ನಾನು ಅಲ್ಲೋಗಿ ವೀಡಿಯೋ ಮಾಡ್ತೀನಿ. ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲೇ ಒಂದಷ್ಟು ಜನ ಮೇಲೆ ಹೋಗಿದ್ದಾರೆ ನೋಡಿ. ಪುಟ್ಟಣ್ಣಿ ಜೊತೆ ಹೋಗ್ತಾಯಿದ್ದೀನಿ ನಾನು. ಹಾಯ್ ಮಾಡಲ್ಲ. ಹೇಳ, ನಿನ್ನ ಹೆಸರೇನು? ಮೈ ನೇಮ್ ಇಸ್ ಗಗನ್. ನಮ್ಮ ಪುಟ್ಟ ಅವರ ತಂಗಿ ಮಗ. ಸ್ಟಾರ್ಟ್ ಮಾಡಿದ್ದೀವಿ. ಸನ್ರೈಸ್ ಆಗ್ತಾ ಇದೆ. ನಾವು ಬೆಟ್ಟ ಮೇಲೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದೆಯಾ? ಮೊದಲೇ ಸ್ಟಾಪ್. ಹಾಂ, ಇವಾಗ ನಾವು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಬೆಟ್ಟದ ಮೇಲೆ ಹೋಗ್ತಾ ಇದೆಯಾ? ಸುಸ್ತೇನಾಗಲ್ವ ನಿಮಗೆ? ಬೆಟ್ಟನಾ ಹೆಂಗೆ ಕಟ್ತಾರ? ಬೆಟ್ಟನ ಹೆಂಗೆ ಕಟ್ತಾರೆ ಅಂತ ಕೇಳ್ತಾವನು. ಮನೆ ಕಟ್ತಾರೆ ನೋಡಿದ್ದೀನ, ಆ ಥರ ಸಿಮೆಂಟ್ ಎಲ್ಲ ಕಲ್ಸ್ಕೊಂಡು ಕಟ್ತಾರೆ. ಹಾಂ ಹಾಂ, ಏನ? ಹಾಂ ಹಾಂ, ದೇವರೇ ಮಾಡಿರೋದ ಬೆಟ್ಟನ? ಎಲ್ಲಿ ಹೇಳ್ಕೊಟ್ರಿ ನಿಂಗೆ ಆ ಥರ? ಎಲ್ಲಿ ಹೇಳ್ಕೊಟ್ರ ಆ ಥರ? ಇವಾಗ ನಾವು ಹೋಗ್ತಾ ಇರ್ತೀವಲ್ಲ, ಅನಿಮಲ್ ಬಂದ್ರೆ ಏನು ಮಾಡ್ತೀಯಾ? ಕಡ್ಡಿಲಿ ಹೊಡಿತೀಯಾ? ಏನ? ಅದರಲ್ಲಿ ಹೊಡೆದ್ರೆ ಅನಿಮಲ್ ಹೋಗ್ಬಿಡುತ್ತಾ? ಸೌಂಡ್ ಮಾಡ್ತಾ ಇದೆ. ಓಡು ಅನಿಮಲ್ಲು, ಬೇಗ ಓಡು. ನೋಡು, ಸೌಂಡ್ ಕೇಳಿಸ್ಕೊತ ಇದೆಯಾ? ಏನ? ಯಾವ ಬರ್ಡು? ಕರಡಿ ಬಂದ್ರೆ ಏನು ಮಾಡ್ತೀಯ? ಹಾಂ, ಬೆಂಕಿ ಹಚ್ಚಿರ್ತೀವಲ್ಲ, ಅಲ್ಲಿ ಬಂದಿದ್ರೆ ಬೆಂಕಿನ ಹಚ್ಚಿರ ಅದ್ರ ಮೇಲೆ ಬೆಂಕಿನ ಎತ್ತಿಸಾಕ್ಬಿಡ್ತೀಯಾ? 9,099 ಮಾಡಿದ್ವಿ. 9,000 ಸ್ಟೆಪ್ಸ್ ನಡೆದಿದ್ಯಾ? 9,099 ಸ್ಟೆಪ್ಸ್. ಹತ್ತು ಬೇಗ. ಅದು ನನ್ನ ಫ್ರೆಂಡ್ ಬರ್ಡೇ ಇದ್ದಾಗ ಹೋಗಿದ್ದು. ಏನು? ನನ್ನ ಫ್ರೆಂಡು. ಹಾಂ, ನಮ್ಮ ಅಜ್ಜ ಮನೆ ಹಿಂದೆ. ಹಾಂ, ಸೈಕಲಲ್ಲಿ ಹೋಗಿದ್ರಾ? ನಡ್ಕೊಂಡು. ಹ್ಞೂ, ಆಮೇಲೆ ರಿಟರ್ನ್ ಆಗ್ಬೇಕಂದ್ರೆ ಅಜ್ಜ ಮನೆಗೆ ಹೋಗ್ತೀವಿ. ಏನಾಗಬೇಕು ಅಂತಿದ್ದು ಹೇಳೋ? ನಾನು ಆರ್ಮಿ. ಹಾಂ, ಆರ್ಮಿಗೆ ಹೋಗಿ ನಮ್ಮ ದೇಶನ ಕಾಯ್ದು. ದೇಶನ ಕಾಯ್ತೀಯಾ? ಆಮೇಲೆ ನಮ್ಮ ಹರೀಶ, ನನ್ನ ಜೊತೆ ಓದಿದ್ದ ಹರೀಶ್, ಚೈಲ್ಡ್ಹುಡ್ ಫ್ರೆಂಡ್. ಅವನ ಮಗ ಮುಂದೆ ಹೋಗ್ಬಿಟ್ಟವನೆ, ಆಮೇಲೆ ಮಾತಾಡಿಸ್ತೀನಿ ಅವನು. ಯಾರು ಹೇಳ್ತಾರ ಆ ಥರ? ಎಲ್ಲಿ ಮಾಡ್ಕೊಂಡು? ಹಾಂ, ಯಾವಾರ? ಯುಗಾದಿಗೆ ಇದು ಮಾಡ್ಕೊಂಡ? ಸರ್, ಇಲ್ಲೇ ಇದೆಯಾ ನೋಡಿ ಒಂದು ಸತಿ. ಮ್ಯಾಚ್ ಬಾಕ್ಸ್ ಇಲ್ಲಿಗೆ ಹೋಗ್ಬೇಕು. ಪೀಕ್ಗೆ ದರ್ಶನ ಹಚ್ತಾ ಇದ್ದಾರೆ ನೋಡಿ. ಇಲ್ಲಿ ಅಲ್ಲಿವರೆಗೂ ಹೋಗ್ಬೇಕು. ಸೊ ಅದಾಗಿದೆ, ಎಲ್ಲ ತೊಗೊಂಡೋಗ್ತಾ ಇದ್ದೀವಿ ಟೀ ಮಾಡೋದಕ್ಕೆ. ಗಗನ್, ಅದನ್ನು ಬಿಸಾಕ್ಬೇಡ ಕಣೋ. ಎಟಕ್ಸೋದೇ ಇಲ್ವಲ್ಲ ನನಗೆ. ಹಾಂ, ಹಂಗೋಗ್ಬೇಕು. ನಿಧಾನ ಬಿಡ ಹೋಗ್ಲಿ, ಬಿಡು. ಹಾಂ, ಬಿಡು. ಇನ್ನೂ ಸನ್ರೈಸ್ ಆಗಿಲ್ಲ. ಹಾಂ, ಇನ್ನೇನು ಮುಗೀತು. ಇದೇ ದರ್ಗಾ ಆ ಕಡೆಯಿಂದ ನೋಡಿದ್ರೆ.
ಹೆಂಗಿತ್ತು ಇದು? ಈಸಿ ಇತ್ತನ ಬೆಟ್ಟ? ಹಾಂ ಇವಾಗ ನೋಡಿದಿರಲ್ಲ ಕನಿಷ್ಕು. ಯಾವಾಗ ಹೋಗ್ತಾರೆ ನೀನು ಬೆಲ್ಜಿಯಮ್ಗೆ? ಅಲ್ಲಿ ಮಾತಾಡೋದು. ಯಾವಾಗ ಹೋಗ್ತಾರದು? ನಾನು ಬೆಲ್ಜಿಯಂಗೆ ಏಪ್ರಿಲ್ 20. ಏನು ಮಾಡ್ತೀಯ ಟೈಮ್ ಪಾಸ್? ಇದೇ ಥರ ಅದನ್ನು ಬೆಟ್ಟ ಹತ್ತೀಯಾ? ಇಲ್ಲ. ಮತ್ತು ಚೆಸ್ ಆಡ್ತೀನಿ ಆಮೇಲೆ ಬುಕ್ ಓದ್ತೀಯ? ಅಷ್ಟೇ. ಬೆಟ್ಟ ಹತ್ತಕ್ಕೆ ಹೋಗೋ, ಚೆನ್ನಾಗಿರುತ್ತೆ. ಅಲ್ಲಿ ಬೆಟ್ಟನೇ ಇಲ್ಲ, 24,000 ಫೀಟ್. ಇಷ್ಟು ಚಿಕ್ಕದೇನಿಲ್ಲ ಅಲ್ಲಿ. 24,000 ಫೀಟ್ ಅಂದ್ರೂ ಹತ್ತೋದು ನೀನೊಂದು ಸಖತ್ತಾಗಿದೆ. ನೋಡಿದ್ವಿ ವ್ಯೂ. ತುಮಕೂರಲ್ಲಿರೋ ನಿಜಗಲ್ ಬೆಟ್ಟ. ಸ್ಕೈ ನೋಡಿ ಏನು ಕ್ಲಿಯರ್ ಆಗಿದೆ. ಈ ಥರ ಸಿಕ್ಕಾಬಟ್ಟೆ ಅಂದರೆ ಒಂಥರ ಕೇವ್ಸ್ ಥರನೇ ಇದೆ. ಇದ್ರೊಳಗಡೆ ಎಲ್ಲ ಆರಾಮ್ಸೆ ಎಕ್ಸ್ಪ್ಲೋರ್ ಮಾಡ್ಬೋದು. ಲಾಸ್ಟ್ ಟೈಮು 3 ಜನ ಬಂದಿದ್ವಿ ಇಲ್ಲಿಗೆ. ಬೆಳಗಿನ ಜಾವ 4 ಗಂಟೆಗೆ ಬಂದಿದ್ವಿ. ಅವಾಗ ಸಿಕ್ಕಾಬಟ್ಟೆ ಕತ್ಲಿತ್ತು ನೋಡಿ. ಇವತ್ತು ತೇಜಸ್ವಿ ಅವರು ತೀರ್ಕೊಂಡಿದ್ದ ದಿನದ ಪ್ರಯುಕ್ತ ಇಲ್ಲಿ ಅವ್ರ ಬಗ್ಗೆ ಚರ್ಚೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಚಾರಣ ಟೀಮಿಂದ. ಹಾಗಾಗಿ ಒಂದಷ್ಟು ಜನ ಅವ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದಾರೆ. ಸೊ ಒಂದಷ್ಟು ಜನ ಬಂದಿದ್ದಾರೆ. ತೋರಿಸ್ತೀನಿ ಆಮೇಲೆ ಎಷ್ಟು ಜನ ಬಂದಿದ್ದಾರೆ ಅಂತ. ಬನ್ನಿ, ನಮ್ಮ ಜನಗಳದ್ದು ನಂಬಿಕೆ, ಮೂಢನಂಬಿಕೆ ತೋರಿಸ್ತೀನಿ. ಸೂಪರ್ ಆಗಿರೋದೆ ಮಾತ್ರ. ಇದು ಯಾವ ಥರ ನಂಬಿಕೆನೂ ಗೊತ್ತಿಲ್ಲ. ನೋಡಿ, ಮರಕ್ಕೆ ಕಾಯಿನ್ ಚುಚ್ಚೋದು ಹರಿಸ್ಕೊಂಡು. ಹೊಡೆದ್ಬಿಟ್ಟವ್ರೆ ಕಾಯಿನ್ ಅಲ್ಲ ಕುಮಾರ, ಇದು ಕಾಯಿನ್ಗಳು ಚುಚ್ಚಿದಾರಪ್ಪ. ಇಲ್ಲಪ್ಪ. ಹ್ಞೂ ಕಾಯಿನ್ ಗುರುವೆ. ಹೌದು, ಕಾಯಿನ್ ಚುಚ್ಚಿ ಹೊಡೆದಿರೋದು. ನೋಡಿ ಇಲ್ಲಿ. ಇದು ಯಾವ ಥರ ನಂಬಿಕೆ? ಬೆಟ್ಟದ ಮೇಲೆ ಹತ್ಕೊಂಬಂದು ಈ ಥರ ಕಾಯಿನ್ ನೋಡಿದ್ರೆ ಏನು ಈಡೇರುತ್ತೆ ಅನ್ನೋದು ಗೊತ್ತಿಲ್ಲ. ಯೂಸ್ ಆಗಿರೋ ಯಾರಿಗಾದ್ರು ಚೆನ್ನಾಗಿರೋದು. ಹೆಂಗೆ ಸೂಪರ್ ಅಲ್ಲ ನಮ್ಮ ಜನ? ಎಲ್ಲಿ ವ್ಯಾಖ್ಯಾನಕಾರರೇ ಹೊರತು ತತ್ವಮೀಮಾಂಸಕರೆಂದು ಕರೆಯುವುದು ಕಷ್ಟ. ಲೋಹಿಯಾರವರ ಆಲೋಚನೆಗಳನ್ನು ವಿಶ್ವವಿದ್ಯಾಲಯದೊಳಗೆ ಅವರ ಜೀವಿತ ಕಾಲದಲ್ಲಿ ಬರದ ಹಾಗೆ ನೋಡಿಕೊಂಡ ನಮ್ಮ ಬುದ್ಧಿಜೀವಿಗಳ ಸಮೂಹ ಒಂದು ದುಷ್ಟಕೂಟ. ನಮ್ಮ ಭಾರತದಲ್ಲಿ ಬೇರೂರಿರುವ ಗುಲಾಮಶಾಹಿ ಮತ್ತು ಜಾತೀಯತೆಯ ಸ್ವರೂಪವನ್ನಷ್ಟೇ ಇದು ಶುದ್ಧಪಡಿಸುತ್ತದೆ. ಲೋಹಿಯಾರವರ ಅದೆಲ್ಲ ಸಮಾಜಕ್ಕೆ ತುಂಬ ಹಾನಿಕಾರಕ, ತುಂಬ ಡೇಂಜರ್. ಈಗ ನಾನು ಶ್ರೇಷ್ಠ, ನಾನೇ ಹೆಚ್ಚು ಅಂತ ಯಾರ ತಲೆಯಲ್ಲಿ ಇದೆಯೋ ಅದೆಲ್ಲನೂ ಸಮಾಜಕ್ಕೆ ಒಂಥರ ನಾಶ ಮಾಡ್ಕೊಂಡೇ ಹೋಗುತ್ತೆ. ಸೊ ಆ ಥಾಟ್ಸ್ನ ಅವ್ರು ಅಪೋಸ್ ಮಾಡ್ತಾರೆ. ಆ ಕಾನ್ಸೆಪ್ಟ್ನ ಬಿಟ್ಬಿಡಿ. ಲಿಟ್ರೇಚರ್ ಶುಡ್ ಬಿ ಫ್ರೀ ಆಗಿ, ಅದನ್ನ ಫ್ರೀ ಆಗಿಬಿಡಿ. ಜನರ ಓಡಾಡಬೇಕು, ಹೆಚ್ಚು ಓಡಾಡಬೇಕು, ಜನರಿಗೆ ರೀಚ್ ಆಗಬೇಕು. ಯಾಕೆ ಆ ಥರ ಮಾಡ್ತಾರೆ ಅಂದ್ರೆ ಜನ ಥಿಂಕ್ ಮಾಡಬೇಕು. ಇವಾಗ ಜನರಿಗೆ ಎಲ್ಲರನ್ನೂ ಅರ್ಥ ಆಗಿ ಪ್ರಶ್ನೆ ಮಾಡ್ತಾರೆ. ಈಕ್ವಾಲಿಟಿ ಇನ್ಈಕ್ವಾಲಿಟಿ ಯಾಕೆ ಇದೆ ಅಂತ ಪ್ರಶ್ನೆ ಮಾಡ್ತಾರೆ. ಸೊ ಪ್ರಶ್ನೆ ಮಾಡಿದ್ರೆ ಏನಾಗುತ್ತೆ? ರೆವಲ್ಯೂಷನ್ ಆಗುತ್ತೆ. ರೆವಲ್ಯೂಷನ್ ತಡೆಗಟ್ಟಬೇಕು. ಆ ಥರ ಒಂದು ರೆವಲ್ಯೂಷನ್ ಆಗ್ಬೇಡ್ದು. ಪವರ್ಫುಲ್ ಪೊಸಿಷನ್ಸ್ ಇರೋರು ಆ ಸ್ಟೇಟಸ್ ಮೇಂಟೈನ್ ಮಾಡಬೇಕು ಅಂತಾನೆ ಈ ಥರ ಕಾಂಪ್ಲೆಕ್ಸಿಟಿ ಮಾಡ್ತಾರೆ. ಎಲ್ಲರೂ ಒಂದೇ, ಎಲ್ಲರೂ ಹ್ಯುಮ್ಯಾನಿಟಿ ಒಂದೇ, ನೀವು ನಾವು ಸಮ ಅಂತ ಒಂದು ಭಾವನೆ ಇದೆ. ಈ ಥರ ಕಾಂಪ್ಲೆಕ್ಸ್ ಲಿಟ್ರೇಚರ್ ಮಾಡೋದು, ಭೇದ ಭಾವ ಭಾವಿಸೋದು ಅದೆಲ್ಲ ಮಾಡಲ್ಲ. ಅದು ಮೇಂಟೈನ್ ಮಾಡಬೇಕು ಅಂತಲೇ ಆ ಒಂದು ಕೆಟ್ಟ ಉದ್ದೇಶದಿಂದ ಈ ರೀತಿ ಒಂದು ಪವರ್ ಬಿಲ್ಡ್ ಮಾಡ್ತಾರೆ. ಅದರಿಂದ ನಾವು ಹೊರಗಡೆ ಬರಬೇಕಂತಾನೆ ಈ ಚರ್ಚೆ. ಹೌದು, ಸಿಂಪಲ್. ಕ್ರಾಂತಿ ಅಂದ್ರೆ ಸಂಪೂರ್ಣ ಬದಲಾವಣೆ. ಬದಲಾವಣೆ ಆ ಕಡೆ ಒಂದು ಹೊಸ ಥಾಟ್ಸ್ ವಿಚಾರ ಬರಬೇಕು ಅನ್ನೋದು. ಅದು ಸೊ ಒಂಥರ ಅನಾಲಿಸಿಸ್ ಸಿಗುತ್ತೆ, ಕ್ಯೂರಿಯಾಸಿಟಿನೂ ಸಿಗುತ್ತೆ, ಇನ್ಫಾರ್ಮೇಶನ್ ಸಿಗುತ್ತೆ, ಎಲ್ಲ ಸೇರಿ ಸಿಗುತ್ತೆ. ಎಲ್ಲದಕ್ಕಿಂತ ಮುಖ್ಯ ಅಂದ್ರೆ ನಮಗೆ ಸ್ಮೂತಾಗಿ ರೀಚ್ ಆಗುತ್ತೆ, ನಮ್ಗೆ ಅರ್ಥ ಆಗುತ್ತೆ ಅಷ್ಟೇ. ಅಂದ್ರೆ ಅವರು ಇವಾಗ ಇದು ಮಾಡಿದ್ರಲ್ಲ, ಒಂದು ವಿಷಯ ಏನ್ ನೋಟ್ ಮಾಡಿದೆ ಅಂದ್ರೆ ವಿವರಣೆ ಇದೆ, ಡಿಸ್ಕ್ರಿಪ್ಷನ್ ಇದೆ. ಇವಾಗ ನದಿ ಹರಿತಾ ಇದೆ ಅಂದ್ರೆ ವಿಜುವಲೈಸ್ ಫೀಲ್ ಇಟ್.
ಪಡೆದು ಬಂದಿರುವ ಬ್ರಾಹ್ಮಣನೋರ್ವನ ಆಂಗ್ಲೋ ಬ್ರಾಹ್ಮಿಣ್ ಪ್ರಜ್ಞೆಗೆ ಮಾತ್ರ ಭಾರತೀಯ ಸಂಸ್ಕೃತಿ ಎಂಬುದೊಂದು ಕಾಣಬಹುದೇ ವಿನಃ ನಿಜವಾದ ಭಾರತೀಯನಿಗೆ ಭೌಗೋಳಿಕ ಭಾರತದೊಳಗಿನ ಅನೇಕ ಸಂಸ್ಕೃತಿ ಮತ್ತು ಜನಾಂಗಗಳಾಗಿಯೇ ಭಾರತೀಯ ಸಂಸ್ಕೃತಿ ಕಾಣಲು ಸಾಧ್ಯ. ಆದ್ದರಿಂದ ನಿಜವಾಗಿಯೂ ಇಂದು ನಮ್ಮ ನಡುವೆ ಆಂಗ್ಲೋ ಇಂಡಿಯನ್ನರಾಗಿರುವ ಭಾರತೀಯರಿರುವುದಾದರೆ ನೀರಿನ ಚೌಧರಿ, ಅನಂತಮೂರ್ತಿ ಮುಂತಾದವರು ಅವರಲ್ಲಿ ಸೇರುತ್ತಾರೆ. ಅನಂತಮೂರ್ತಿ ಭಾರತದಲ್ಲಿನ ಅನೇಕಾನೇಕ ಸಂಸ್ಕೃತಿಗಳ ಸಂಘರ್ಷಗಳಿಗೂ ಜನಾಂಗೀಯ ಹೋರಾಟಗಳನ್ನು ನಾಗರಿಕತೆಗಳ ಏಳುಬೀಳುಗಳನ್ನು ತಿರಸ್ಕರಿಸಿ ನಿರ್ಯೋಚನೆಯಿಂದ ಮಾತನಾಡುವುದನ್ನು ನೋಡಿದರೆ ಬ್ರಾಹ್ಮಣನೋರ್ವನ ಬೌದ್ಧಿಕ ವಿರೋಧಾಭಾಸಗಳು ಗೋಚರವಾಗುತ್ತದೆ. ಈ ಅಪ್ರಾಮಾಣಿಕತೆ ಆಳಕ್ಕೆ ಇಳಿದ ಬ್ರಾಹ್ಮಣನ ಒಳಪ್ರಜ್ಞೆಯಾಗಿದೆ. ಈಗ ಬ್ರಾಹ್ಮಣ ಅಪ್ರಜ್ಞಾಪೂರ್ವಕನಾಗಿ ನಿದ್ದೆಗಣ್ಣಿನಲ್ಲಿ ಕದಿಯುವವನಂತೆ ಈ ರೀತಿಯ ಮೋಸಗಾರಿಕೆಯ ಆಲೋಚನೆಯಲ್ಲಿ ತೊಡಗಿದ್ದಾನೆ. ಚಾರಣ, ಓದು ಹಾಗೂ ಚರ್ಚೆನ ಈ ಥರ ಸುಮಾರು ಚರ್ಚೆಗಳು ಮಾಡ್ತಾನೆ ಇರ್ತೀವಿ. ಪೂರ್ಣಚಂದ್ರ ತೇಜಸ್ವಿಯವರು ಚರ್ಚೆ ಮಾಡ್ತಾರೆ, ಸುಮಾರು ಚರ್ಚೆಗಳು ಮಾಡ್ತಾ ಇರ್ತಾರೆ. ನೀವು ಅವ್ರನ್ನ ಫಾಲೋ ಮಾಡಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ಲಿಂಕ್ ಹಾಕಿರ್ತೀನಿ, ಫಾಲೋ ಮಾಡಿ. ಸೊ ದಟ್ ನಿಮಗೂ ಗೊತ್ತಾಗುತ್ತೆ ಎಲ್ಲೆಲ್ಲಿ ಯಾವ್ಯಾವ ಥರ ಚಾರಣ ಮಾಡ್ತಾರೆ, ಚರ್ಚೆ ಮಾಡ್ತಾರೆ ಅದೆಲ್ಲ. ನೀವು ಬೇಕಾದರೆ ಪಾಲ್ಗೊಳ್ಬೋದು. ಓಕೆ, ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಬ್ಲಾಗ್ ನಿಮ್ಗೆ ಲಿಂಕ್ ಮಾಡ್ತೀನಿ. ಓಕೆ, ಬಾಯ್.